ಈ ಐಫೋನ್ ಶೋಕಿ ಅನ್ನೋದು ಇತ್ತೀಚಿಗೆ ದಿನಮಾನದಾಗ ಫುಲ್ ಟ್ರೆಂಡ್ ಆಗಿಬಿಡತ್ರಿ ಅವ್ನವ್ನ ನೆತ್ತಿ ಮ್ಯಾಗ ಮಾಸ ಆಗಿಲ್ಲ ಆದ್ರ ಕೈಯಾಗ ಐಫೋನ್ ಬೇಕಂದ್ರೆ ಬೇಕು ಅವನವನ ಐಫೋನ. ಇನ್ನೊಂದು ಮಾತು ಏನಂದ್ರೆ ಈ 70-80 ಎಕರೆ ಇದ್ದಾವೆ ಸುಮ್ಮ 10,000 ರೂಪಾಯಿ ಇದಾವ ರಿಯಲ್ಮಿನೋ ಓಪೋನೋ ಹಿಂದೆ ಗ್ಲಾಸ್ ಹೊಡೆದು ಮ್ಯಾಗ ಗ್ಲಾಸ್ ಹೊಡೆದ ಬಡ್ಯಾಕ ಅವ್ರು ಹೋಗಿರ್ತದೆ ಆದ್ರೂ ಹಂಗೆ ಯೂಸ್ ಮಾಡಕತ್ತಿರ್ತಾರ. ಅದು ಈ 2 ಎಕರೆ ಮಾಡಿ 1 ಎಕರೆ ಹೊಲ ಇರ್ತದೆ ಇರಾಕ್ನ ಜಾಗ ಇರ್ತೈತೆ ಗೊತ್ತಿಲ್ಲ. ಬ್ಯಾಂಕ್ದಾಗ 6 ಲಕ್ಷ ಸಾಲ ಇರ್ತದೆ, ಕಿರಾಣಿ ಸಿಕ್ಕಾಪಟ್ಟಿ ಸಾಲ ಇರ್ತದೆ, ಪೈಕಿ ಫುಲ್ ಉದ್ರಿ ಬಂದಿತ್ತಾನ. ಆ ಮೊಬೈಲ್ ಸೇಕೆ ರಿಚಾರ್ಜ್ ಸೇಕೆ 6 ತಿಂಗಳು 3 ತಿಂಗಳು ಉದ್ರಿ ಮಾಡಿ ಬೇರೆ ಅಂಗಡಿ ಹೋಗಿ ಬೇರೆ ಉದ್ರಿ ಮಾಡಿ ಏನೋ ತಲೆ ಮರ್ಸ್ಕೊಂಡು ಅಡ್ಡಾಡ್ತಾನೆ. ಆದ್ರೂ ಅಂತನಕ್ಕೆ ಇವತ್ತು ಐಫೋನ್ ರೀ ಐಫೋನ್ ಅಂದ್ರೆ ಐಫೋನ್ ಅವ್ನವ್ನ ಒಟ್ಟ ಐಫೋನ್ ಬೇಕಾದ್ರೆ ಬೇಕ್ರಿ. ಇವತ್ತು ನೋಡ್ರಿ 80,000-90,000 ತಿಂಗಳ ಪಗಾರ ಇದ್ಕೊಂಡು ಗೌರ್ಮೆಂಟ್ ಮಾಸ್ತರ್ ಕೈಯಾಗ ಐಫೋನ್ ಇಲ್ಲ. 10,000 ರೂಪಾಯಿ ಕಾಸು ಹೊಡೆದು ಸ್ಕ್ರೀನ್ ಕಾರ್ಡ್ ಹೊಡೆದು ಮೊಬೈಲ್ ಯೂಸ್ ಮಾಡಕತ್ತಾನ. ಆದ್ರೆ ಕೈಯಾಗ ಕುಲಿಯುವಂಥ ಹುಡುಗ ಅವನ ಹಿಂದೆ ಕುಂಡಿನ ಪ್ಯಾಂಟ್ ಹರಿದ ಹೊಲಿಯಾಕ ರಾಕರಾಗಲ್ಲ. ಕರೆ ಕೈಯಾಗ ಐಫೋನ್ ಬೇಕಂದ್ರೆ ಬೇಕು. ಐಫೋನ್ ಬ್ರ್ಯಾಂಡ್ ಮೇಂಟೈನ್ ಮಾಡೋಣ ಅಂತ ಹೇಳ್ತಾರೆ ಈಗಿನ ಹುಡುಗರು. ಇಂಥ ಕಾಲ್ ಮಾಡಿ ಬಂದೈತೆ ಅವ್ನ ತಾಂದಿಕಿಸಿಂದ. ಇನ್ನೊಂದು ಹೆಂಗಂದ್ರೆ ಈ ದೊಡ್ಡ ಇಂಜಿನಿಯರ್ ಕೈಯಾಗ ಐಫೋನ್ ಇಲ್ಲ. ದೊಡ್ಡ ಇಂಜಿನಿಯರ್ಗಳು ಅದು ತಳಗೆ ಕಟ್ಟತ್ತ ಸೆಂಟ್ರಿಂಗ್ ಮೇಸ್ತ್ರಿ ಗೌಂಡ್ಯಾರ ಇರ್ತಲ್ಲ ಗೌಂಡ್ಯಾರ ಅವ್ರ ಕೈಯಾಗ ಐಫೋನ್ ಅವನು ಆ ಪಾಪ ಇಂಜಿನಿಯರ್ ಆಟ 10,000 ರೂಪಾಯಿ ರಿಯಲ್ಮಿನೂ ಓಪನ್ ಯೂಸ್ ಮಾಡತ್ತಿರ್ತದ. ಅಷ್ಟ ಸಾದಾ ಕೈ ಚೀನಾದ ತೊಗೊಂಡು ಶಸ್ತ್ರ ಮಸ್ತ್ರ ಅದು ಬಾಳೆ ಮಾಡಕತ್ತದ. ಅದು ದಿನ 400 ರೂಪಾಯಿ ಪಗಾರ ಇರ್ತದ ಗೊತ್ತಿಲ್ಲ. ಅದು ಇವ್ನ ಕೈಯಾಗ ಐಫೋನ್ ಅಂದ್ರೆ ಐಫೋನ್. ಅವ್ನ IAS ಅದ್ರ ಕೈಯಾಗ ಐಫೋನ್ ಇಲ್ಲ. ಇವತ್ತು ಕಬ್ಬು ಕಡಿಯೋರ ಕೈಯಾಗ ಐಫೋನ್ ಐತೆ ಅವ್ನವ್ನ. ಐಫೋನ್ ಕಿಮ್ಮತ್ ಕಳಿಯಾಕತ್ತಾರೋ ಅಥವಾ ಹವಾ ಮಾಡಾಕತ್ತಾರೋ ಒಂದು ಗೊತ್ತಾಗತ್ರಿ. ಇದೆಷ್ಟು ಐಫೋನ್ ಈ ಕಡೆ ಇರ್ಲಿದ ಐಫೋನ್ ತಂದಾಕ ಒಂದು ಶೋಕಿ ಬೇರೆ ರೀ. ಹೆಂಗ ನನ್ನ ತಾಕ ಐಫೋನ್ ಐತಪ್ಪ ಇವತ್ತು ಅದು ಎಲ್ಲರಿಗೂ ಗೊತ್ತಾಗ್ಬೇಕು. ಬೇಕಾತ್ರಿ ಊರ ಫೋನ್ ತೆಗೆದು ಹಲೋ ಅನ್ನೋದು ಮಾತಾಡೋದು. ಆ ಐಫೋನ್ ಸಿಂಬಲ್ ಕಾಣ್ಬೇಕಲ್ಲ ಎಲ್ಲರಿಗೂ. ಅಣ್ಣ ಐಫೋನ್ ಮೇಂಟೈನ್ ಮಾಡತ್ತನಪ್ಪ ಅಂತ ಅನ್ಕೋಬೇಕಾದ. ಹಿಂದೆ ಡುಬ್ ಹರಿದ್ರೆ ಸತ್ಯಾನಾಶ ಆಗಿರ್ತದೆ. ಡಬ್ಗೆ ಡುಬ್ಬ ಹರಿದ ಡಬ್ಗೆ ಡುಬ್ ಹೆಂಗೆ ಇರ್ತೈತಿ ಯಾಕೆ ಹೋಗ್ಬಿಟ್ರೆ ವೈಟ್ ಕೆತ್ತಿರುತ್ತೆ. ಆದ್ರೆ ಹೆಂಗೆ ಹರಿದಿರ್ತದ ನನಗೆ ಗೊತ್ತಿಲ್ಲ ಎಲ್ಲೂ ಹರಿದೈತಿ. ಆದ್ರೆ ಶೋಕಿ ಯಾಕ ತರ್ತಂದಾರ ಲೋಕ ಬಿಡ್ಕೊಂಡು ಕುಂಡುದಪ್ಪ ಗಪ್ ಮನ್ಯಾಗ ಅವ್ರ ಫೋನ್ಗೆ ಇಟ್ಕೊಂಡ್ಬಿಟ್ಬಿಡುದ. ತಂದ ಮೇಲೆ ಫೋನ್ಯಾಗ ಮಾತಾಡು. ಯಾವ್ದಾರು ದೋಸ್ತ ನೆಟ್ವರ್ಕ್ ಸ್ವಲ್ಪ ಏನು ಬಿತ್ತು ದೋಸ್ತ್ ನಾನು ತಗೋರು ಫೋನ್ ತಗೋರು ಐಫೋನ್ ಐತಿ ಐಫೋನ್ದ ಮಾತಾಡು. ಐಫೋನ್ ಅವ್ನು ತಂದಿಕೇಶನ್ ಬರೇ ಐಫೋನ್ ರೀ. ಎಲ್ಲರೂ ಫೋಟೋ ತೆಗಿದ್ಯಾಗ ಐಫೋನ್ ನಾನು ತಂತ್ರುತ್ತೀವಿ ಐಫೋನ್ ಐತಿ. ಎಲ್ಲರೂ ವಿಡಿಯೋ ಶೂಟ್ ಮಾಡ್ತೀವಿ ಐಫೋನ್. ಯಾಕ ನಮ್ಮ ಮತ್ತೆ ಆಂಡ್ರಾಯ್ಡ್ ಮೊಬೈಲ್ದಾಗ ವಿಡಿಯೋ ಆಗೋದಿಲ್ಲ ಯಾಕವು ಏನು ಐಫೋನ್ ಅಟ್ಟ ಫುಲ್ ಗ್ರೇಟಾ? ಓದ್ತು ತೊಳಿ ನೀವು ಒಬ್ಬ ಐಫೋನ್ ತಂದ್ರೆ ಏನಾಯ್ತು ನಾವು ತರಾಕ್ ಹಿಂದಿಲ್ಲ ಬಜೆಟ್ ಅಟ್ಟ ಓದ್ ಹಡ್ಸಿ ಮಕ್ರಿಯ ಅದು ತವ್ರದ ತಂದು ಎಲ್ಲ ಕಡೆ ಫುಲ್ ಪಬ್ಲಿಷ್ ಮಾಡಿಬಿಡೋದು ಒಟ್ಟ ಅವನ ಅದು ಹೊಳೆ ಬೇರೆ ಕೊಡಂಗಿಲ್ಲ ಸುಳಿ ಮಕ್ಳು ಇಂಥ ಹಡಿಸಿ ಮಕ್ಕಳು ಗಂಟು ಬಿದ್ದಾರೆ. ಅದು ಮತ್ತು ಕಿಶಾಗ ಹಂಗೆ ಇಟ್ಕೊಂಡು ಅಡ್ಡಾಡ್ದು ಎದಿ ಮೇಲೆ ಕಿಶಾ ಇಟ್ಕೋದ್ರಿ ಕಾಣ್ಬೇಕಾದ ಐಫೋನ್. ಪ್ಯಾಂಟ್ ಕಿಶಾಗ ಪೂರ್ತಿನೂ ಹಾಕೋಂಗಿಲ್ಲ ಮ್ಯಾಗ ಒಂದು ಎಬಿ ಶುಟ್ ಕಾಣಿಸೋದು ಬೇಕಾತ್ಲೆ ಸುಳ್ಳು ಹವಾ ಮೇಂಟೈನ್ ಅವ್ನವ್ನ. ಇನ್ನೊಂದು 4 ತಿಂಗಳಾದ್ರೆ ಅವ್ನು ಸಟ್ಟ ಪಟ್ಟ ಐಫೋನ್ ಸಟ್ಟ ಮಾರ್ತಾನೆ. ಕರೆ ಇರೋ ದಿನ ಫುಲ್ ದಿಲ್ಬಾರಾಗಿ ಮೇರ್ದಾಡ್ ಹೋಗೋಣ ಅಂತದ ಇಂಥ ಹಡ್ಸಿ ಮಕ್ಕಳು ಇರ್ತಾರೆ. ಇನ್ನು ಏನಂದ್ರೆ ಈ ದೋಸ್ತರೊಳಗೆ ಯಾವರೊಬ್ಬ ಐಫೋನ್ ತಂದಂದ್ರೆ ಬಗೆಹೈತೆ ಸೋದ ಬಗೀತಿ. ಅವ ಸಾತ್ತ ತೀರ್ಕೊಂಡವ ಅವು ಮಾನಸಿಕ ಹಾಕೋಣವ. ಯಾಕಂದ್ರೆ ಈ ಎಲ್ಲರೂ ದೋಸ್ತರು ಗೀಸರು ಕೂಡಿ ಎಲ್ಲರೂ ಕಾಲೇಜ್ಗೋ ಅಥವಾ ಎಲ್ಲೋ ಒಂದು ಪ್ಲೇಸ್ಮೆಂಟ್ ಹೋದ್ರಪ್ಪ ದೋಸ್ತ್ ಫೋಟೋ ತೆಗಿ ದೋಸ್ತ್ ವಿಡಿಯೋ ಮಾಡೋದು ದೋಸ್ತ್ ಫೋಟೋ ತೆಗಿ ಕೊಡಬೇಕಾಗ್ತದ ಫೋಟೋ ತೆಗಿಬೇಕಾಗ್ತದ. ಯಾಕಂದ್ರೆ ಇವನು ಒಬ್ಬಂದ ಐಫೋನ್ ಐತಪ್ಪ ಈ ಹೋಸ್ತೋಳ್ ಮಗಂತ ಅನ್ನುವಂಥ ಮಾತುಗಳು ಬರ್ತಿರ್ತಾವೆ. ಕೊಡಬೇಕಾಗ್ತದ ಆ ಫೋಟೋ ತೆಗಿ ವಿಡಿಯೋ ಮಾಡಿ ಹಂಗೆ ಮಾಡಿ ಹಿಂಗೆ ಮಾಡಿ ಅವನು ಸತ್ಯಾನಾಶ ಹಿಡ್ದು ದಂಡಿ ಹಚ್ಚಿ ಬರ್ತಾರೆ ಈ ಸುಳೆ ಮಕ್ಕಳ ಸಂಬಂಧ. ಹಿಂಗೆ ದೋಸ್ತರ ಸಂಬಂಧ ಎಷ್ಟೋ ಮಂದಿ ಐಫೋನ್ ತಂದು ಮಾರಿದವರು ಇತಿಹಾಸವು ಭಾಳ ಆಗ್ಯಾವ. ಹಂಗಲ್ಲ ದೋಸ್ತ ಒಂದು ಮಾತು ಹೇಳ್ತು ನೀವು ತಪ್ಪು ತಿಳ್ಕೊಕ್ಕೆ ಹೋಗ್ಬೇಡ. ನಿನ್ನ ಮಾರೇ ಚಲೋ ಇದ್ದಿಕ್ಕಿಲ್ಲ ಅಂದ್ರೆ ಐಫೋನ್ ತೊಗೊಂಡು ಏನು ಮಾಡೋ ಐಫೋನ್ದ ಫೋಟೋ ತಗೊಂಡ್ರೆ ಏನು ಮಾಡೋ. ನಿನ್ನ ಮಾರೇ ಹೇಳು ತಿನ್ನುವಂಗೆ ತಿಪ್ಪೆ ಬಿದ್ದು ಉಂಡ್ರಿ ಹಂಗಿತ್ತಂದ್ರೆ ಐಫೋನ್ ತಪ್ಪೇನು ತಿಳ್ ಪಾಪ. ಅದ್ರ ಕಿಮ್ಮತ್ತರೇ ಕಳಿತೇಲಿ ಮಾರೇ ಚಲೋ ಇಲ್ಲ. ಆದ್ರೂ ಐಫೋನ್ದ ಫೋಟೋ ತೆಗೆದ ಫೋಟೋ ಚಂದ ಬರ್ಲತ್ತಂದ್ರೆ ಐಫೋನ್ ಯೂಸ್ ಮಾಡ್ತಾರೆ ಇರ್ಲೆ ಓಕೆ ಅದು ಅಚ್ಚ ಬರಬ್ಬರಿ. ಮುಖಾನೇ ಹೇಳಿ ತಿನ್ನೋಂಗಿತ್ತಂದ್ರೆ ಐಫೋನ್ ಉಪಯೋಗ ಮಾಡ್ರಿ ನಾ ಸೋನಿ ಕೆಂಪಿಗೆ ಕ್ಯಾಮ್ರಾ ಯೂಸ್ ಮಾಡ್ರಿ ಬರೋ ಹಂಗೆ ಬರೋದು ಅದು ಇದ್ದಂಗೆ ಹೋಗಿದ. ಅಲ್ಲೇ ಪೋಸ್ಟ್ ತೊಳಿಬೇಕ್ರಿ ಇಂಥ ಹಡ್ಸಿ ಮಕ್ಕಳು ಅದಾರ. ಏನು ಹತ್ತಿರೋ ಬದ್ಮಾಸ್ ಹಡ್ಸಿ ಮಕ್ರಿಯ ನಿಮ್ಮ ಸಂಬಂಧ ಎಷ್ಟೋ ಮಂದಿ ಹಡ್ಸಿ ಮಕ್ಳು ಐಫೋನ್ ಮಾರ್ಕೊಂಡು ಹೋಗ್ಯಾರ. ನಿಮ್ಮಂಥ ಬದ್ಮಾಸ್ ಹಡ್ಸಿ ಮಕ್ಕಳಿಂದ ಐಫೋನ್ ಸೆಕೆಂಡ್ ಹ್ಯಾಂಡ್ ಬರತ್ತಾರ ಬರೀ ಯೂಸ್ ಆಗಿ 4-5 ತಿಂಗಳು ಆಗಿರ್ತಾವೆ ಮಾರಕ್ಕೆ ಕೂತಾರ. ನಿಮ್ಮಂಥ ಹಡ್ಸಿ ಮಕ್ಕಳ ಸಂಬಂಧ ಆಗೈತೆ ಅದು ನಂಗೆ ಗೊತ್ತಾಗೈತೆ ಅದು. ಹಂಗಾಗಿ ಐಫೋನ್ ತಂದು ಶೋಕಿ ಮಾಡತ್ತಿತ್ತಲ್ಲ ಆ ಬದ್ಮಾಸ್ ಹಡ್ಸಿ ಮಕ್ಕಳಿಗೆ ಮೊದಲು ಶೇರ್ ಮಾಡಿ ಹುಡ್ಕೊಂಡು ಹೋಗಿ ಶೇರ್ ಮಾಡ್ರಿ. ಹಂಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ, ಫೇಸ್ಬುಕ್ದಾಗ ನೋಡ್ಕೊಂಡು ಫಾಲೋ ಹೊಡ್ರಿ.